ಸುಂದರವಾದ ಊರು. ಆ ಊರಲ್ಲಿ ಮುತ್ತಯ್ಯನೆಂಬ ಒಬ್ಬ ವ್ಯಾಪಾರಸ್ಥ ಇದ್ದ. ಅವನಿಗೆ 4 ಜನ ಹೆಣ್ಮಕ್ಳು. ಅದಾದ್ಮೇಲೆ ಹುಟ್ಟಿದ್ದೆ ಒಬ್ಬ ಗಂಡ್ಮಗು. ಈ 4 ಜನ ಹೆಣ್ಮಕ್ಳಿಗೆಲ್ಲ ಮದ್ವೆ ಆಗಿ ಇನ್ನೇನು ಗಂಡ್ಮಗು ವಯಸ್ಸಿಗೆ ಬರ್ಬೇಕು ಅನ್ನೋಷ್ಟರಲ್ಲಿ ಈ ಮುತ್ತಯ್ಯನಿಗೆ ರೋಗಗಳು ಬರಕ್ಕೆ ಶುರುವಾದವು. ಇನ್ನು ತಾನು ಹೆಚ್ಚು ದಿನ ಬದುಕಲ್ಲ ಅಂತ ಆತ ತನ್ನ ಮಗನನ್ನ ಕರ್ಬಿಟ್ಟು ಒಂದಿಷ್ಟು ಕಿವಿ ಮಾತುಗಳನ್ನ ಹೇಳ್ತಾರೆ. ಮಗನೇ, ನಾನು ನಿನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋಗ್ತೇನೆ. ನಿನ್ಗೆ ನಮ್ಮ ವ್ಯಾಪಾರವನ್ನು ಅಭಿವೃದ್ಧಿಗೆ ತರುವ ಮಾರ್ಗಗಳನ್ನು, ಅನುಭವಗಳನ್ನು ಕಲಿಸಲು ನನ್ಗಾಗದೆ ಹೋಯಿತು. ಆದುದರಿಂದ ನಿನ್ನ ಗತಿ ಹೇಗಾಗುವುದು, ಹಾಗೊಂದು ವೇಳೆ ನಿನಗೆ ಏನೂ ಇಲ್ಲದಂಥ ಕಷ್ಟ ಕಾಲವೇ ಪ್ರಾಪ್ತವಾದರೆ ಈ ಚೀಟಿಯಲ್ಲಿ ಇರುವುದನ್ನು ಓದಿ ಅರ್ಥ ತಿಳಿದುಕೊ, ಬುದ್ಧಿ ತಂದುಕೊಂಡು ಬದುಕು ಎಂದು ಒಂದು ಕಾಗದವನ್ನ ನಮ್ಮ ಮುತ್ತಯ್ಯನು ಕೊಡ್ತಾರಂತ. ಇನ್ನೇನು ಮುತ್ತಯ್ಯ ಸತ್ತೋಗ್ಬಿಟ್ಟ. ಆದ್ರೆ ಅವನೊಂದು ಕಾಗದ ಕೊಟ್ಟಿದ್ದಾನೆ ಅಲ್ವಾ, ಆ ಕಾಗದವನ್ನ ತನ್ನ ಮಗ ತೆಗೆದ್ಬಿಟ್ಟು ಓದ್ತಾನೆ. ಅದರಲ್ಲಿ ಏನೋ ನೀತಿ ವಾಕ್ಯದಂತೆ 5 ವಾಕ್ಯಗಳನ್ನ ಬರೆದಿರ್ತಾನೆ. ಮುತ್ತಯ್ಯನ ಮಗನಿಗೆ ಇವರು ರೋಗದಲ್ಲಿ ಏನೇನೋ ಗೀಚಿದ್ದಾರೆ, ಇದರಲ್ಲಿ ಏನು ಅರ್ಥ ಇಲ್ಲ ಅಂತ ಅನ್ಕೊಂಡು ಆ ಕಾಗದವನ್ನ ಒಂದು ಪೆಟ್ಟಿಗೆ ಅಡಿಯಲ್ಲಿ ಇಟ್ಟು ಮರ್ತೇ ಬಿಡ್ತಾನೆ. ಇನ್ನೊಂದು ವರ್ಷದಲ್ಲಿ ಮುತ್ತಯ್ಯ ಒಂದು ಮದುವೆನ ಮಾಡ್ಕೋತಾನೆ. ಬಹಳ ಭರ್ಜರಿಯಾಗಿರುವಂತ ತನ್ನ ಜೀವನವನ್ನ ನಡೆಸ್ತಾ ಇರ್ತಾನೆ. ಇಷ್ಟು ಭರ್ಜರಿಯಾಗಿ ನಡೆಸ್ತಾ ಇದ್ದಾನೆ ಅಂದ್ರೆ ಅಲ್ಲಲ್ಲಿ ಸಾಲ ಸೋಲ ಮಾಡ್ಕೊಂಡಿರ್ಬೇಕಲ್ವ. ಈ ಸಾಲ ಸೋಲವನ್ನ ಮಾಡಿ ಆಮೇಲೆ ಅದನ್ನ ತೀರ್ಸಕ್ಕಾಗದೆ ತನ್ನ ಜಮೀನನ್ನೆಲ್ಲ ಮಾರ್ಬಿಟ್ಟಿರ್ತಾನೆ. ಅಷ್ಟೊತ್ತಿಗಾಗ್ಲೇ ಇವನಿಗೆ 2 ಮಕ್ಕಳು ಹುಟ್ಟಿರ್ತಾರೆ. ಇನ್ನು ಅವರನ್ನ ಸಾಕ್ಬೇಕು ಅಂತ ಅಂದ್ರೆ ಅವನಲ್ಲಿರೋ ಮನೆನೂ ಮಾರ್ಬೇಕು ಅಂತ ಅನ್ಕೋತಾನೆ. ಮನೆನ ಮಾರಿದ್ರ ಮೇಲೆ ಇನ್ನೇನು ಹೇಳಿ, ಬೀದಿಗೆ ಬರದೆ ಅಲ್ವಾ. ಬೀದಿಗೆ ಬರ್ಬೇಕಲ್ವಾ. ಅಷ್ಟೊತ್ತಿಗೆ ಅವನಿಗೆ ಅವ್ರ ತಂದೆ ಕೊಟ್ಟಿರುವಂತ ಒಂದು ಕಾಗದ ಅದು ನೆನ್ಪಿಗೆ ಬರುತ್ತೆ. ಆಗ ಅವನಿಗೆ ಅನ್ಸುತ್ತೆ, ನಾನು ಮೊದಲೇ ಈ ಸ್ಥಿತಿಗೆ ಬರ್ತೀನಿ ಅಂತ ನಮ್ಮ ಅಪ್ಪಂಗೆ ಗೊತ್ತಿರ್ಬೋದು, ಹಾಗಾಗಿ ಈ ಕಾಗದನ ಕೊಟ್ಟಿರ್ಬೋದೇನೋ. ಯಾವುದಕ್ಕೂ ಆ ಕಾಗದವನ್ನ ಮತ್ತೆ ಓದೋಣ ಅಂತ ಸುಮಾರು ಕಡೆ ಹುಡುಕ್ತಾನೆ. ಹುಡುಕಿ ನಂತರ ಪೆಟ್ಟಿಗೆ ಅಡಿಯಲ್ಲಿ ಆ ಕಾಗದ ಸಿಗುತ್ತೆ. ಆ ಕಾಗದವನ್ನ ಅವನು ಓದ್ತಾನೆ. ನೀವು ಯೋಚನೆ ಮಾಡ್ತಿರ್ತೀರಲ್ವಾ, ಆ ಕಾಗದದಲ್ಲಿ ಏನಿರ್ಬೋದು ಅಂತ. ಬಿಡಿ, ನಾನೇ ಹೇಳ್ತೀನಿ. 1 ಅಡಿಯಲ್ಲಿ ನಿನ್ನನ್ನು ನೋಡು, 2 ಅಡಿಗಳಲ್ಲಿ ನನ್ನನ್ನು ನೋಡು, 3 ಅಡಿಗಳಲ್ಲಿ 3 ಕಣ್ಣಿನವನ ನೋಡು, 4 ಅಡಿಗಳಲ್ಲಿ 4 ಮುಖದವನ ನೋಡು. ಭಾಗಿ ಭೂಮಾತೆಯನ್ನು ಅಂಜಲಿಯಲ್ಲಿ ತೆಗೆದುಕೋ, ಶರಣಾಗು, ಸುಖಿಯಾಗು. ಅರ್ಥ ಆಗಿಲ್ಲ ಅಲ್ವಾ? ಅದೇ ತರ ಮುತ್ತಯ್ಯನ ಮಗನಿಗೂ ಕೂಡ ಏನು ಅರ್ಥ ಆಗ್ಲಿಲ್ಲ. ಆಗ ಆತ ಏನ್ ಮಾಡ್ದ ಅಂದ್ರೆ ಉಪಾಧ್ಯಾಯರಿಗೆ ಈ ಪತ್ರವನ್ನ ತೋರ್ಸಕ್ಕೆ ಹೋದ. ಅವರು ಯಾವುದೋ ಹಳೆಯ ಸಂಸ್ಕೃತ ಶ್ಲೋಕವನ್ನು ಹೀಗೆ ಬರೆಯಲಾಗಿದೆ, ಸಂಸ್ಕೃತ ಶ್ಲೋಕವನ್ನು ತಿಳಿಯಲು ಪಂಡಿತರನ್ನು ಕೇಳುವ ಅಂತ ಹೇಳಿದರು. ಇನ್ನೇನು ಮುತ್ತಯ್ಯನ ಮಗ ಪಂಡಿತರ ಬಳಿಗೂ ಹೋದ. ಅವ್ರು ಹೇಳ್ತಾರೆ, ಆಹಾ, ಏನು ಚೆನ್ನಾಗಿ ಬರೆದಿದ್ದಾರೆ, ಎಷ್ಟು ದೊಡ್ಡ ವೇದಾಂತ ರಹಸ್ಯ. 1 ಅಡಿಯಲ್ಲಿ ಅಂದ್ರೆ ಮೊದಲು ನಿನ್ನನ್ನೇ ನೀನು ತಿಳಿದುಕೋ, ಆಮೇಲೆ 2ನೇ ಅಡಿಯಲ್ಲಿ ನನ್ನನ್ನು ಅಂದ್ರೆ ದೇವರನ್ನು ತಿಳಿದುಕೋ, ಆಗ್ಲೇ ನಿನಗೆ 3ನೇ ಜ್ಞಾನದ ಕಣ್ಣು ಉಂಟಾಗಿ ಶಿವನಿಗೆ ಸಮಾನವಾಗುತ್ತೀಯ. ತರುವಾಯ 4ನೇ ಅಡಿಯಲ್ಲಿ ಬ್ರಹ್ಮ ಜ್ಞಾನ ಹೊಂದುವೆ. ಇದಕ್ಕೆಲ್ಲ ಭೂಮಿಯನ್ನು ಅಂಟಿಕೊಂಡು ತಪಸ್ಸು ಮಾಡಿ ಸಿದ್ಧಿ ಪಡೆಯಬೇಕಪ್ಪ ಎಂದು ಹೇಳಿ ಆ ಕಾಗದವನ್ನ ಕಣ್ಣಿಗೆ ಓದ್ಕೊಂಡು ಮುತ್ತಯ್ಯನ ಮಗನಿಗೆ ವಾಪಸ್ ಕೊಡ್ತಾರೆ. ಆತ ಕೋಪ ಮಾಡ್ಕೊಂಡು ಮನೆಗೆ ಬಂದ್ಬಿಟ್ಟು ಹುಚ್ಚು ಬರಹ ಎನ್ನುತ್ತಾ ಆ ಕಾಗದ ಇದೆಯಲ್ಲ ಅದನ್ನ ಬಿಸಾಡ್ತಾನೆ. ಎಲ್ಲಿಗೆ ಬಿಸಾಕ್ತಾನೆ? ಅಡುಗೆ ಮನೆ ಕಡೆಗೆ ಬಿಸಾಕ್ತಾನೆ. ಅಡುಗೆ ಮನೆಯಲ್ಲಿ ಮುತ್ತಯ್ಯನ ಮಗನ ಹೆಂಡತಿ ಅಡಿಗೆ ಮಾಡ್ತಾ ಇರ್ತಾಳೆ.
ಅವಳು ಈ ಪೇಪರನ್ನ ತೆಗೆದ್ಬಿಟ್ಟು, ಏನಿದು, ಯಾಕಿಷ್ಟು ಕೋಪ, ಏನಿದೆ ಇದರಲ್ಲಿ ಅಂತ ಓದಕ್ಕೆ ಶುರು ಮಾಡ್ತಾಳೆ. ಇನ್ನೇನು ಮುತ್ತಯ್ಯನಿಗೆ ಬಹಳ ಕೋಪ ಬಂದಿರುತ್ತೆ. ಅವನು, ಇದು ನನ್ನ ಅಪ್ಪ ನನಗೆ ಬರ್ದಿಟ್ಟ ಸೊತ್ತು, ಎಲ್ಲ ಕಳೆದ್ಕೊಂಡ ಮೇಲೆ ತಪಸ್ಸು ಮಾಡಿ ಸಾಯ್ಬೇಕಂತೆ ಅಂತ ಮುತ್ತಯ್ಯನ ಮಗ ಹೇಳ್ತಾನೆ. ಅವನ ಹೆಂಡತಿ ನಿಧಾನವಾಗಿ ಆ ಪತ್ರವನ್ನು ಓದ್ತಾಳೆ. ಓದಿದ ತಕ್ಷಣ ಆಕೆ ಸೀದಾ ಮುತ್ತಯ್ಯ ಮಲಗಿದ್ದ ಕೋಣೆಗೆ ಓಡೋಗ್ತಾಳೆ. ಅಲ್ಲಿ ಒಂದು ಅಡಿಕೋಲನ್ನು ತಗೋತಾಳೆ. ಅಡಿಕೋಲನ್ನ ತಗೊಂಡ್ಬಿಟ್ಟು ಅವರು ಮಲಗಿದ್ದ ಮಂಚದಿಂದ ಒಂದಡಿಯ ಗೋಡೆಗೆ ನೋಡ್ತಾಳೆ. ಆ ಗೋಡೆ ಮೇಲೆ ಕನ್ನಡಿ ಇರುತ್ತೆ. ಅಲ್ಲಿಂದ ಇನ್ನೊಂದಡಿ ದೂರದಲ್ಲಿ ಮುತ್ತಯ್ಯನದೇ ಒಂದು ಭಾವಚಿತ್ರ ಇರುತ್ತೆ. ಮಂಚದಿಂದ 3 ಅಡಿ ಆಗೋಷ್ಟರಲ್ಲಿ ಪೂಜೆ ಮಾಡ್ತಾ ಇದ್ದ ಒಂದು ಶಿವಲಿಂಗ ಇರುತ್ತೆ. ಅದೇ ಮಂಚದಿಂದ 4 ಅಡಿ ದೂರದಲ್ಲಿ ಪಶ್ಚಿಮದ ಗೋಡೆಯಲ್ಲಿ ಬ್ರಹ್ಮದೇವನ ಚಿತ್ರಪಟವೂ ಇರುತ್ತೆ. ಅಲ್ಲಿಯೇ ಕೆಳಗೆ ಬಾಗಿ ಭೂಮಿಯನ್ನು ಅಂಜಲಿಯಲ್ಲಿ ತೆಗೆಯಬೇಕು, ಅಂದ್ರೆ ಅಗಿಬೇಕು. ಹಾಗಾಗಿ ಆಕೆ ಆ ಜಾಗವನ್ನ ಅಗೆಯಕ್ಕೆ ಶುರು ಮಾಡ್ತಾಳೆ. ಏನಿರ್ಬೋದಲ್ಲ ಅಗ್ದಾಗ ಆಶ್ಚರ್ಯ ಆಯ್ತು ಅವನಿಗೂ ಕೂಡ. ಯಾಕಂದ್ರೆ ಅಲ್ಲಿ ಬಹಳ ಚಿನ್ನ ಹಾಗೂ ಬೆಳ್ಳಿ ನಾಣ್ಯಗಳು ತುಂಬಿಕೊಂಡಿದ್ವು. ಹಾ, ಇನ್ನೇನು ಮುಂದಿನ ಕತೆ. ಮುತ್ತಯ್ಯನ ಮಗ ಆ ಧನದಿಂದ ಮತ್ತೆ ವ್ಯಾಪಾರ ಶುರು ಮಾಡ್ತಾನೆ. ಈಗ ತಾನು ಎಚ್ಚರಿಕೆಯಿಂದ ವ್ಯಾಪಾರವನ್ನ ಶುರು ಮಾಡಿ ತನ್ನ ಹೆಂಡತಿ ಮಕ್ಕಳ ಜೊತೆ ಖುಷಿಯಾಗಿರ್ತಾನೆ. ಧನ್ಯವಾದಗಳು. ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್.